ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೇಖಾ ಅವರೇ, ಸೀರೆಗಳು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನನ್ ಮಾಡ್ಲಿಂಗ್ ಶೂಟ್ಗೆ ನಿಮ್ಮ ಹತ್ರನೇ ಸೀರೆ ತಗೋತೀನಿ. ಆದ್ರೆ ನನಗ್ ಸ್ವಂತಕ್ಕೆಲ್ಲ ಬೇಡ, ಬಾಡಿಗೆ ಕೊಡಿ ಸಾಕು. ಬಾಡಿಗೆಗೆಲ್ಲ ಕೊಡಲ್ಲ, ಸ್ವಂತಕ್ ಮಾತ್ರ. ರೀ ಮಾಲಿನಿ ಮೇಡಮ್ ಅವರೇ, ನೀವು ಮೊದ್ಲು ಚೆನ್ನಾಗಿ ಸೀರೆ ಉಟ್ಕೊಳ್ಳೋದನ್ನ ಕಲೀರಿ, ಆಮೇಲೆ ಸೀರೆ ತಗೊಳ್ರಂತೆ. ಗೌಡ್ರೆ, ಸುಮ್ನೆ ನನ್ನ ರೇಗಿಸ್ಬೇಡಿ. ನೋಡ್ತಾ ಇರಿ ನನ್ ಸೀರೆ ಉಟ್ಕೊಳ್ಳೋದನ್ನ ಹೆಂಗ್ ಕಲಿತೀನಿ ಅಂತ. ಅನ್ಪೂರ್ಣ ಅವ್ರಿಗಿಂತ ಸೂಪರ್ ಆಗಿ ಸೀರೆ ಉಟ್ಕೊಳ್ಳೋದ್ ಕಲಿತೀನಿ. ಹಾ, ಮೊದ್ಲು ಅನ್ನ ಮಾಡೋದನ್ನ ಕಲೀರಿ, ಆಮೇಲೆ ತಿನ್ನೋದನ್ನ ಕಲಿವ್ರಂತೆ. ಸುಮ್ನೆ ನಿಂತ್ಕೊಂಡ್ರೆ ಸರಿ. ರೇಖಾ, ಸೀರೆಗಳೇನು ತಂದಿದ್ದೀರಾ, ಆದ್ರೆ ಹೇಗ್ ವ್ಯಾಪಾರ ಮಾಡ್ತೀರಾ? ಹೇಗ್ ವ್ಯಾಪಾರ ಮಾಡ್ತೀರಾ ಅಂತ ಕೇಳ್ತಾ ಇದೀರಲ್ಲ, ವಾಟ್ಸ್ಆಪ್ ಅಲ್ಲಿ ಒಂದ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಅದ್ರಲ್ಲಿ ಸೀರೆಗಳ ಫೋಟೋಗಳನ್ನ ಕಳಿಸ್ತೀನಿ. ಜೊತೆಗೆ ಮನೆಯಿಂದ ಹೊರಗಡೆ ಸೀರೆಗಳನ್ನ ಹಾಕೊಂಡು ಸೀರೆ 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 ಎಲ್ಲೆಲ್ಲೂ ಸೀರೆನೆ ಅಂತ ಮಾಡ್ತೀನಿ. ಆಗ ನಾನ್ ಸೀರೆ ಮಾರ್ತಾ ಇದೀನಿ ಅಂತ ಪಬ್ಲಿಸಿಟಿ ಆಗುತ್ತೆ. ನನ್ನ ಹತ್ರ ಸೀರೆ ಸಿಗುತ್ತೆ ಅಂತ ಎಲ್ರು ನನ್ನನ್ನೇ ಉಟ್ಕೊಂಡ್ ಬರ್ತಾರೆ. ಸೂಪರ್ ರೇಖಕ್ಕ, ಒಳ್ಳೆ ಐಡಿಯಾ. ನಿಮ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ಲಿ. ಆಲ್ ದಿ ಬೆಸ್ಟ್. ಸುಮ್ನಿರು ಗುಲಾಬಿ, ರೇಖನ್ಗೇನೋ ತಲೆ ಕೆಟ್ಟಿದೆ ಅಂದ್ರೆ ನೀನು ಹಾಗೆ ಮಾತಾಡ್ತಿದ್ಯಲ್ಲ. ಈಗಿನ ಕಾಲದಲ್ಲಿ ಮನೆ ಮುಂದೆ ಬಂದು ಹಳೆ ಪೇಪರ್ ಅಂತ ಕಿರ್ಚಿದ್ರು ಯಾರು ಬಂದ್ ಪೇಪರ್ ಹಾಕಲ್ಲ, ಅಂಗಡಿಗೆ ಹೋಗಿ ಹಾಕ್ತಾರೆ. ಅಂತದ್ರಲ್ಲಿ ರೇಖಾ ಮನೆ ಮುಂದೆ ನಿಂತ್ಕೊಂಡು ಸೀರೆ 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 ಅಂತ ಹೇಳಿದ್ರೆ ಯಾರು ಬಂದ್ ತಗೋತಾರ ಹೇಳು? ನನ್ ಬಿಸ್ನೆಸ್ ಸಕ್ಸಸ್ ಆಗ್ಲಿ ಅಂತ ಆ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಸಕ್ಸಸ್ ಆಗೇ ಆಗತ್ತೆ. ಹೆಲ್ಪ್ ಮಾಡ್ ಬನ್ನಿ, ಹೆಲ್ಪ್ ಮಾಡ್ರಿ ಬೇಗ. ಎತ್ಕೊಳ್ಳಿ, ಹಾಕಿ. ಹೊಸ ಸೀರೆ ಮುದ್ರಬೇಡಿ, ಒಂದೊಂದೇ ಹಾಕಿ. ಬಲ್ಗೈ ಕೊಡಿ ಅದನ್ನ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನಿಮ್ ಜೊತೆ ಮಾತಾಡ್ಕೊಂಡು ಸೀರೆ ಮಾರೋದಕ್ಕೆ ಕೆಳಗಡೆ ಹೋಗ್ಬೇಕು, ಮೇಲ್ಗಡೆ ಹೋಗ್ತಾ ಇದೀನಿ. ಜಾಗ ಬಿಡಿ. ಸೀರೆ 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 ಎಲ್ಲ